ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಸದಾ ಕಾಲ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ಇಂದಿನ ವಿಡಿಯೋದಲ್ಲಿ ಕಠೋಪನಿಷತ್ತಿನ ಮೊದಲನೇ ವಲ್ಲಿಯಲ್ಲಿ ನಿರೂಪಿತವಾಗಿರುವ ಯಮ ನಚಿಕೇತರ ಸಂಭಾಷಣೆ, ಯಮ ನಚಿಕೇತನಿಗೆ ನೀಡಿದ 3 ವರಗಳ ಬಗ್ಗೆ ಅರಿತುಕೊಳ್ಳೋಣ. ವಿಡಿಯೋ ಬಹಳ ಉಪಯುಕ್ತವಾದಂತಹ ವಿಚಾರಗಳಿಂದ ಕೂಡಿದೆ. ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ, ಸಾಧ್ಯವಾಗದೆ ಹೋದರೆ ಆಲಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಯಾಕೆಂತ ನನಗೆ ಅರ್ಥವಾಗ್ತಾ ಇಲ್ಲ. ಮತ್ತು ವಿಡಿಯೋ ನೋಡಿದಷ್ಟು ಜನ ಸಹ ಲೈಕ್ ಮಾಡ್ತಾ ಇಲ್ಲ, ಲೈಕನ್ನು ಕೊಡ್ತಾ ಇಲ್ಲ. ಅದರಿಂದಾಗಿ ವಿಡಿಯೋ ಹೆಚ್ಚು ಶೇರ್ ಆಗ್ತಿಲ್ಲ. ಯಾಕಿದೆಲ್ಲ ಆಗ್ತಾ ಇದೆ? ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದಂತಹ ವಿಚಾರಗಳೇ ನನ್ನ ವಿಡಿಯೋದ ಕಂಟೆಂಟ್ ಆಗಿರುತ್ತೆ. ಅದು ಹೆಚ್ಚು ಜನರಿಗೆ ತಲುಪುವಂತೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ದಯಮಾಡಿ ಇದಕ್ಕೆ ಸಹಕರಿಸಿ. ಏನೂ ಉನ್ನತ ವಿಚಾರಗಳಿಲ್ಲದಂತಹ ಕೇವಲ ಟೈಮ್ ಪಾಸ್ ವಿಡಿಯೋಗಳು ಲಕ್ಷ ವ್ಯೂಸ್ಗಳನ್ನು ಪಡೆದಿರೋದನ್ನು ನಾನು ನೋಡ್ತಾ ಇದ್ದೀನಿ. ಸಾವಿರ ಲೈಕ್ಸ್ ಬಂದಿರುತ್ತೆ, ನೂರಾರು ಕಮೆಂಟ್ಗಳಿರುತ್ತವೆ. ಅಂಥದ್ರಲ್ಲಿ ಒಂದು ಒಳ್ಳೆಯ ವಿಚಾರ ಸುಲಭದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದಾಗ ಅದನ್ನು ಸ್ವೀಕರಿಸಲಾಗದಂತಹ ಬೌದ್ಧಿಕ ದಾರಿದ್ರ್ಯ ಎಂದೂ ಕೂಡ ನಮ್ಮ ನಾಡಿನ ಪ್ರಜೆಗಳಿಗೆ ಬಾರದಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಕೇಳಿ. ನಾನು ತಿಳ್ಕೊಂಡ್ರೆ ಸಾಲದು, ಎಲ್ಲರೂ ಕೂಡ ಇದನ್ನು ಅರಿತುಕೊಳ್ಳಿ ಅನ್ನುವಂತಹ ಭಾವನೆಯಿಂದ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ತಪ್ಪದೆ ಏನು ನಾನು ಮಾಡ್ತಾ ಇದ್ದೀನಿ ಈ ಕೆಲಸ, ಅದಕ್ಕೆ ಲೈಕ್ ಕೊಡೋ ಮೂಲಕ ಅದನ್ನು ಮತ್ತಷ್ಟು ಉತ್ತೇಜನವನ್ನು ಕೊಡಿ. ನನಗೆ ಇಂತಹ ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ತೇಜನವನ್ನು ಕೊಡಿ. ಅದರಿಂದಾಗಿ ಸಾಕಷ್ಟು ಜ್ಞಾನದ ಎಲ್ಲರೂ ಅರ್ಥಕೊಳ್ಳುವಂತೆ ಆಗಲಿ ಅನ್ನೋದು ನನ್ನ ಪ್ರಯತ್ನ. ಫ್ರೆಂಡ್ಸ್, ದಯಮಾಡಿ ಇದಕ್ಕೆಲ್ಲರೂ ಕೂಡ ಸಹಕರಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ಕೂಡ ಕಠೋಪನಿಷತ್ನ ಮೊದಲನೇ ವಲ್ಲಿಯಲ್ಲಿ ವಾಜಶ್ರವಸನು ಮಾಡಿದಂತಹ ವಿಶ್ವಜಿತ್ ಯಾಗಕ್ಕೆ ಸಹಕರಿಸಿದ ಬ್ರಾಹ್ಮಣರಿಗೆ ಆತನು ದಾನವಾಗಿ ಕೊಟ್ಟ ವಸ್ತುಗಳು, ಗೋವುಗಳು ಅನುಪಯುಕ್ತವಾಗಿದ್ದು ಅದರಿಂದ ತನ್ನ ತಂದೆಗೆ ಉಂಟಾಗುವಂತಹ ದೋಷಗಳಿಂದ ಮುಕ್ತನಾಗಲಿ ಅನ್ನುವಂತಹ ಸದುದ್ದೇಶದಿಂದ ತನ್ನನ್ನು ಯಾರಿಗೆ ದಾನವಾಗಿ ಕೊಡ್ತೀಯಾ ಅಂತ ಹೇಳಿ ಕೇಳಿದಂತಹ ಮಗ ನಚಿಕೇತನ ಒಳ್ಳೆಯತನವನ್ನು ನೋಡಿದ್ದೀವಿ. ಇದರಿಂದ ಕೋಪಗೊಂಡ ತಂದೆ ನಿನ್ನನ್ನು ಯಮನಿಗೆ ದಾನವಾಗಿ ಕೊಡ್ತೇನೆ ಅಂತ ಹೇಳುವಂಥದ್ದು. ಅಂತೆಯೇ ನಚಿಕೇತ ಯಮನ ಮನೆಗೆ ಬರುವುದು. ಯಮ ಮನೆಯಲ್ಲಿ ಇಲ್ಲದೆ ನಚಿಕೇತ 3 ದಿನ ಯಮನ ಮನೆಯ ಬಾಗಿಲಲ್ಲಿ 3 ದಿನ ಅನ್ನ ಆಹಾರಗಳಿಲ್ಲದೆ, ನೀರಿಲ್ಲದೆ ಕಾಯುವಂತಹದ್ದು. 3 ದಿನಗಳ ನಂತರ ಹಿಂದಿರುಗಿದಂತಹ ಯಮ ಕರೆಯದೇ ಅತಿಥಿಯಾಗಿ ಬಂದಿರುವಂತಹ ಬ್ರಾಹ್ಮಣ ಬಾಲಕ 3 ದಿನ ಅನ್ನ ನೀರುಗಳಿಲ್ಲದೆ ತನ್ನ ಮನೆ ಬಾಗಿಲಲ್ಲಿ ಕಾಯುವಂತೆ ಮಾಡಿದ್ರಿಂದ ಅವನು ನೊಂದ್ಕೊಳ್ತಾನೆ ಮತ್ತು ತನಗೂ ತನ್ನ ಕುಟುಂಬಕ್ಕೂ ಏನೇನೋ ಅನರ್ಥಗಳು ಇದರಿಂದ ಸಂಭವಿಸಬಹುದು ಅಂತ ಹೇಳಿ ಹಳಹಳಿಸುವಂತಹ ವಿಚಾರವನ್ನು ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನು ಪರಾಮರ್ಶಿಸೋಣ. ತಿಸ್ರೋ ರಾತ್ರಿರ್ಯಧಾವತ್ಸಿ ಗೃಹೇ ಮೇ ನಶ್ನನ್ ಬ್ರಹ್ಮನ್ ತಿತಿರ್ನಮಸ್ಯಃ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ ವೃಣೀಷ್ಟ. ಬ್ರಾಹ್ಮಣನೇ, ಅತಿಥಿಯೂ ನಮಸ್ಕಾರಕ್ಕೆ ಅರ್ಹನಾದವನೂ ಆದ ನೀನು 3 ರಾತ್ರಿಗಳು ಊಟ ಮಾಡದೆ ನನ್ನ ಮನೆಯಲ್ಲಿ ವಾಸ ಮಾಡಿದ್ದೀಯೇ, ಅದರಿಂದ ನಿನಗೆ ನಮಸ್ಕಾರ. ಅದರಿಂದ ನನಗೆ ಒಳ್ಳೆಯದಾಗಲಿ. ಇದಕ್ಕಾಗಿ 3 ವರಗಳನ್ನು ಕೇಳಿಕೋ ಅನ್ನೋದು ಈ ಶ್ಲೋಕದ ಭಾವಾರ್ಥ. ಯಮ ಮೊದಲಿಗೆ ನಚಿಕೇತನ ಕ್ಷಮೆಯನ್ನು ಕೇಳ್ಕೊಳ್ತಾನೆ. ಮುಂಚೆ ಈತ ಅತಿಥಿಯಾಗಿ ಮನೆಗೆ ಬಂದಿರುವಂಥವನು. ಅವನನ್ನು ಇಷ್ಟು ದಿನಗಳ ಕಾಲ ಕಾಯಿಸಿದ್ದಕ್ಕೆ ಕ್ಷಮೆಯನ್ನು ಬೇಡ್ತಾನೆ. ಅತಿಥಿಯನ್ನೇ ಗೌರವದಿಂದ ಕಾಣಬೇಕಾಗಿರ್ಬೇಕಾದ್ರೆ ನಚಿಕೇತನಂತವನು ನಮಸ್ಕಾರಕ್ಕೆ ಅರ್ಹನಾದವನು. ಇವನು ತಂದೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ತಂದೆಯಿಂದ ಬಲಾತ್ಕಾರವಾಗಿ ಯಮನಿಗೆ ದಾನವಾಗಿ ಕೊಡಿಸ್ಕೊಂಡು ಯಮನ ಮನೆಗೆ ಬಂದಿದ್ದಾನೆ. ಜೀವದ ಹಂಗನ್ನು ತೊರೆದು ಬಂದಿದ್ದಾನೆ. ಇಂತಹ ನಿದರ್ಶನ ಪ್ರಪಂಚದಲ್ಲಿ ಬಹಳ ಅಪರೂಪ. ಗಹನ ಆದರ್ಶಕ್ಕೆ ಬಾಳುವವನನ್ನು ಎಂತಹ ಶ್ರೇಷ್ಠವಾದ ಸ್ಥಳದಲ್ಲಿ ಇಟ್ಟು ಗೌರವಿಸಬೇಕು ಅನ್ನೋದನ್ನು ಇದು ತೋರಿಸುತ್ತೆ. ಒಂದು ದೃಷ್ಟಿಯಿಂದ ಯಮ ಹಿರಿಯ, ನಚಿಕೇತ ಕಿರಿಯ. ಆದರೂ ಯಮ ನಚಿಕೇತನ ಮಹಿಮೆಯನ್ನು ಅರಿತವನು. ಆದುದರಿಂದಲೇ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ.
ನಚಿಕೇತ ವಯಸ್ಸಿನಲ್ಲಿ ಕಿರಿಯವನಾಗಿರಬಹುದು, ಬುದ್ಧಿಯಲ್ಲಿ ಮತ್ತು ತ್ಯಾಗ ವೈರಾಗ್ಯಗಳಲ್ಲಿ ಬಹಳ ಪರಿಣಿತನಾಗಿದ್ದಾನೆ. ತುಳಸಿ ಗಿಡ ಸಣ್ಣದಾಗಿದ್ರೂ ಪವಿತ್ರ ಅಲ್ವೇ? ಅದೇ ರೀತಿಯಲ್ಲಿ ನಚಿಕೇತನನ್ನ ಯಮ ಭಾವಿಸ್ತಿದ್ದಾರೆ. 3 ದಿನಗಳು ತನ್ನ ಮನೆಯಲ್ಲಿ ನಚಿಕೇತ ಉಪವಾಸ ಇದ್ದಾನೆ. ಅವನು ಅದರಿಂದ ಕುಪಿತನಾಗಿ ತನಗೆ ಶಾಪವನ್ನು ಬೇಕಾದರೂ ಕೊಡಬಹುದು, ಆದರೆ ಹಾಗೆ ಶಾಪ ದಯವಿಟ್ಟು ಕೊಡಬೇಡ ಅಂತ ಹೇಳಿ ಯಮ ಬೇಡ್ಕೊಳ್ತಾ ಇದ್ದಾನೆ. ಯಮ ಎಲ್ಲರಿಗೂ ಭಯವನ್ನು ಉಂಟು ಮಾಡುವಂಥವನು. ತಾನೇ ನಚಿಕೇತನ ಎದುರಿಗೆ ತನಗೆ ಯಾವ ವಿಪತ್ತು ಬರುತ್ತೋ ಅಂತ ಹೇಳಿ ಹಂಚ್ಕೊಳ್ತಾ ಇದ್ದನ್ನ ನೋಡಿದ್ರೆ ಯೋಗ್ಯ ಜೀವನದ ಮಹಿಮೆ ನಮಗೆ ಅರ್ಥವಾಗುತ್ತೆ. ಅವನಿಗೆ ಯಾವ ಅಧಿಕಾರವೂ ಇಲ್ಲ, ಆದರೂ ದೊಡ್ಡ ಅಧಿಕಾರದಲ್ಲಿರುವವನು ಕೂಡ ನಚಿಕೇತನಿಗೆ ಹಂಚಿಕೊಳ್ತಾ ಇದ್ದಾನೆ. ನಚಿಕೇತ 3 ದಿನಗಳು ಯಮನ ಮನೆಯಲ್ಲಿದ್ದ. ಅದಕ್ಕಾಗಿ ಪ್ರಾಯಶ್ಚಿತ್ತ ರೂಪವಾಗಿ ದಿನವೊಂದಕ್ಕೆ ಒಂದೊಂದು ವರವನ್ನು ಕೊಡ್ತಾನೆ. ಈ ವರದಿಂದಲಾದರೂ ನಚಿಕೇತನು ಸುಪ್ರೀತನಾಗಲಿ ಅಂತ ಹೇಳಿ ಭಾವಿಸ್ತಾನೆ. ನಚಿಕೇತನಿಗೆ ವರ ಬೇಕಾಗಿರಲಿಲ್ಲ. ಅವನು ಹೇಳದೆ ಕೇಳದೆ ಯಮನ ಮನೆಗೆ ಬಂದವರು. ಅವನಿಲ್ಲದೆ ಇದ್ದರೆ ಅವನ ಮೇಲೆ ಕೋಪಿಸ್ಕೊಳ್ಳೋದು ಕೂಡ ಅವನು ಕೋಪಿಸ್ಕೋಬೇಕು ಅಂತ ಸಹ ಅಂದ್ಕೊಂಡಿರಲಿಲ್ಲ. ಯಮ ವರವನ್ನು ಕೊಟ್ಟಾಗ ಬೇಡ ಅಂತ ಹೇಳಿ ತಿರಸ್ಕರಿಸಿದರೆ ಅದೊಂದು ಅಹಂಕಾರದ ಕೆಲಸವಾಗುತ್ತೆ ಅಂತ ಹೇಳಿ ಯಮ ಕೊಟ್ಟುದನ್ನು ಅವನು ಸ್ವೀಕಾರ ಮಾಡ್ತಾನೆ. ಇದರಿಂದಾಗಿ ನಚಿಕೇತನಿಗಿಂತ ಹೆಚ್ಚು ಯಮನಿಗೆ ಸಮಾಧಾನವಾಗುತ್ತೆ. ಶಾಂತ ಸಂಕಲ್ಪಃ ಸುಮನಾ ಯಥಾ ಸ್ಯಾದ್ವೀತ ಮನ್ಯುರ್ಗೌತಮೋ ಮಾಭಿರ್ಮೃತ್ಯೋ ತ್ವಷ್ಟಸೃಷ್ಟಂ ಮಾಭಿವಧೇತ್ ಪ್ರತೀತ ಏತತ್ ತ್ರಯಾಣಾಂ ಪ್ರಥಮಂ ವರಂ ವೃಣೇ. ಹೇ ಮೃತ್ಯು, ನನ್ನ ವಿಷಯದಲ್ಲಿ ಗೌತಮ ಶಾಂತ ಸಂಕಲ್ಪನೂ ಪ್ರಸನ್ನಚಿತ್ತನೂ ಕ್ರೋಧರಹಿತನೂ ಆಗಲಿ ಮತ್ತು ನಿನ್ನಿಂದ ಕಳುಹಿಸಲ್ಪಟ್ಟ ನನ್ನನ್ನು ಗುರುತಿಸಿ ಮಾತನಾಡಿಸಲಿ. 3 ವರಗಳಲ್ಲಿ ಇದನ್ನು ಮೊದಲನೇ ವರವಾಗಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಕೇಳ್ಕೊಂಡಿದ್ದು ಈ ಒಂದು ಶ್ಲೋಕದ ಭಾವಾರ್ಥ. ಅವನು ಕೊಟ್ಟ ವರವನ್ನು ಎಷ್ಟು ಜಾಣತನದಿಂದ ಉಪಯೋಗಿಸ್ಕೊಳ್ತಾ ಇದ್ದಾನೆ ನಚಿಕೇತ ಗಮನಿಸಿ. ಅವನು ಒಂದೊಂದು ವರವನ್ನು ಹಲವು ವರಗಳ ಗೊಂಚಲಿನಂತೆ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅವನು ಅಷ್ಟೊಂದನ್ನು ಒಂದು ವರದಲ್ಲಿ ಅಡಕ ಮಾಡಿದ್ದಾನೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಒಂದು ಸಲ ಒಬ್ಬ ತಪಸ್ ಮಾಡ್ತಾ ಇದ್ದ. ದೇವರು ಅವನಿಗೆ ಪ್ರತ್ಯಕ್ಷವಾಗಿ, ನಾನು ನಿನಗೆ ಒಂದು ವರವನ್ನು ಮಾತ್ರ ಕೊಡ್ತೀನಿ, ಏನು ಬೇಕೋ ಅದನ್ನು ಕೇಳ್ಕೊ ಅಂತ ಹೇಳ್ತಾರೆ. ಆತನಿಗೆ ತುಂಬ ಬೇಕಾಗಿತ್ತು. ದೇವರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಒಂದೇ ವರವನ್ನು. ಅವನಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಗಬೇಕಾಗಿತ್ತು. ಆತ ಬಡವನಾಗಿದ್ದ, ಐಶ್ವರ್ಯ ಬೇಕಾಗಿತ್ತು. ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಅದಕ್ಕಾಗಿ ದೀರ್ಘಾಯುಷ್ಯು ಬೇಕಾಗಿತ್ತು. ಅದನ್ನೆಲ್ಲ ಒಂದೇ ವರದಲ್ಲಿ ಆತ ಪೋಣಿಸ್ತಾನೆ. ದೇವ್ರೇ, ನನ್ನ ಮೊಮ್ಮಕ್ಕಳೊಡನೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಭಾಗ್ಯವನ್ನು ಕೊಡು, ಇದೊಂದು ವರವನ್ನು ನನಗೆ ಕೊಡು ಅಂತ ಹೇಳಿ ಬೇಡ್ಕೊಳ್ತಾನೆ. ಇವನಿಗೆ ಮೊಮ್ಮಗನಾಗಬೇಕಾದ್ರೆ ಅಷ್ಟು ಕಾಲ ಇವನು ಬದುಕಿರಬೇಕು. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಅವನು ಶ್ರೀಮಂತನೂ ಆಗಿರಬೇಕು. ದೇವರು ಇದನ್ನೆಲ್ಲ ಕೊಟ್ಟನಂತೆ. ನಚಿಕೇತನು ಸಹ ಒಂದು ವರದ ಪೆಟ್ಟಿಗೆಯಲ್ಲಿ ಅಷ್ಟೊಂದನ್ನು ಸೇರಿಸಿದ್ದಾನೆ. ನನ್ನ ವಿಷಯದಲ್ಲಿ ಗೌತಮ ಅಂದರೆ ತನ್ನ ತಂದೆ ಶಾಂತ ಸಂಕಲ್ಪನೂ ಪ್ರಸನ್ನ ಚಿತ್ತನೂ ಕ್ರೋಧರಹಿತನೂ ಆಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ. ತನ್ನ ತಂದೆಗೆ ಸಂಬಂಧಪಟ್ಟಿರುವಂಥದ್ದು. ತಂದೆ ಒಳ್ಳೆಯವನಾಗಿರಬೇಕು, ಅವನು ಯೋಗ್ಯನಾಗಬೇಕು ಅನ್ನೋದು ಆತನ ಪ್ರಥಮ ಚಿಂತನೆ. ಮುಂಚೆ ತಂದೆ, ಅನಂತರ ತಾನು. ತಂದೆ ಶಾಂತ ಸಂಕಲ್ಪನಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ. ನಚಿಕೇತನ ಶರೀರ ಗೌತಮನ ಮನೆಯಲ್ಲಿ ಬಿದ್ದಿದೆ. ಅಪ್ಪ ದುಡುಕಿ ಮಾತನಾಡಿ ತನ್ನ ಮಗನನ್ನು ಕಳೆದುಕೊಂಡೆ ಅಂತ ಹೇಳಿ ಆ ದೇಹದ ಹತ್ತಿರ ಕುಳಿತುಕೊಂಡು ವ್ಯಥೆ ಪಡ್ತಾ ಇರಬಹುದು. ಮುಂಚೆ ಅವನು ಶೋಕದಿಂದ ಪಾರಾಗಲಿ ಅಂತ ಹೇಳಿ ಆತ ಬೇಡ್ಕೊಳ್ತಾನೆ. ಭೂಲೋಕದಲ್ಲಿ ಬಿದ್ದಿರುವಂತಹ ನಚಿಕೇತನ ದೇಹದಲ್ಲಿ ಏನಾದರೂ ಬದುಕಿರುವ ಚಿಹ್ನೆ ಕಂಡರೆ ಅಪ್ಪ ಮಗ ಸತ್ತಿಲ್ಲ, ಮೂರ್ಛೆ ಹೋಗಿರಬಹುದು, ಬೇಗ ಹೇಳ್ತಾನೆ ಅಂತ ಹೇಳಿ ಧೈರ್ಯ ಬರುತ್ತೆ. ಹಾಗಾಗಿ ಅಂತಹ ಒಂದು ಸೂಚನೆಗಳನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ತಂದೆ ಸ್ವಭಾವ ಯಾವಾಗಲೂ ದುಡುಕು, ಹುಬ್ಬು ಗಂಟಿಕ್ಕಿಕೊಂಡಿರೋದು ಅದೇ ಆತನ ಒಂದು ಸ್ವಭಾವವಾಗಿರುತ್ತೆ. ಮನಸ್ಸು ಅರಳಿಲ್ಲ, ಒಳಗಿರೋದನ್ನು ಹೇಳೋದಿಲ್ಲ. ಅದೆಲ್ಲ ಹೋಗಿ ಆತ ಪ್ರಸನ್ನ ಚಿತ್ತನಾಗಲಿ, ಅವನ ಮನಸ್ಸು ಅರಳಲಿ, ನಗುಮೊಗದಿಂದ ಕೂಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ. ಮತ್ತು ಅವನು ಕ್ರೋಧರಹಿತನಾಗಲಿ ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದಾನೆ. ಕೋಪಿಷ್ಟ ಆತ, ಮಾಡಬಾರದನ್ನ ಕೂಡ ಮಾಡೋ ಅಂಥವನು. ಅನಂತರ ವ್ಯಥೆ ಪಡ್ಕೊಳ್ತಾನೆ. ಕೋಪ ಸ್ವಭಾವದಿಂದ ಪಾರಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ. ನಚಿಕೇತ, ನೀನು ನನ್ನನ್ನು ಹಿಂದಿರುಗಿ ಕಳಿಸಬೇಕು ಅಂತ ಹೇಳಿ ಮತ್ತೊಂದು ವರವನ್ನು ಕೇಳ್ತಾ ಇಲ್ಲ. ಅವನ್ನೆಲ್ಲ ಒಂದೇ ವರದಲ್ಲಿ ಪೋಣಿಸ್ತಾ ಇದ್ದಾನೆ. ನೀನು ಹೇಗಿದ್ರೂ ನನ್ನನ್ನು ಹಿಂದಿರುಗಿ ಕಳಿಸ್ತೀಯಲ್ಲ, ಆಗ ನನ್ನ ತಂದೆ ನನ್ನನ್ನು ಗುರುತು ಹಿಡಿಯಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ.
ಸತ್ತು ಹೋದವನು ಹಿಂತಿರುಗಿ ಬಂದರೆ ಸ್ವಾಗತಿಸೋದಿರಲಿ, ಅದು ಯಾವುದೋ ಒಂದು ಪ್ರೇತ ಅಂತ ಹೇಳಿ ಅದನ್ನು ಮನೆಯಿಂದ ಓಡಿಸಬಹುದು. ಹಾಗೆ ಆಗದೇ ಇರಲಿ ಅಂತ ಹೇಳಿ ತನ್ನನ್ನು ಕಂಡು ತಂದೆ ಗುರುತಿಸಿ ತನ್ನನ್ನು ಮಾತನಾಡಿಸಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ. ಇದೇ ನಚಿಕೇತ ಕೇಳಿದಂತಹ ಮೊದಲನೇ ವರ. ಅದಕ್ಕೆ ಯಮಧರ್ಮರಾಯ ಈ ರೀತಿಯಾಗಿ ವರವನ್ನ ಪ್ರಸಾದಿಸ್ತಾರೆ. ಯಥಾ ಪುರಸ್ತಾದ್ ಭವಿತಾ ಪ್ರತೀತ ಔದ್ದಾಲಕೀರಾರುಣಿರ್ಮತ್ ಪ್ರಸೃಷ್ಟಃ ಸುಖಂ ರಾತ್ರಿಃ ಶಯಿತ ವೀತಮನ್ಯುಸ್ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಔದ್ದಾಲಕ, ಅರುಣಿಯು ತನ್ನ ಆಜ್ಞಾನುಸಾರ ಹಿಂದಿನಂತೆ ನಿನ್ನನ್ನು ಗುರುತಿಸುವನು. ಮೃತ್ಯುಮುಖದಿಂದ ಬಿಡಲ್ಪಟ್ಟ ನಿನ್ನನ್ನು ನೋಡಿ ಕೋಪವಿಲ್ಲದವನಾಗುತ್ತಾನೆ ಮತ್ತು ರಾತ್ರಿಗಳಲ್ಲಿ ಸುಖವಾಗಿ ಮಲಗುತ್ತಾನೆ ಅನ್ನೋದು ಈ ಶ್ಲೋಕದ ಭಾವಾರ್ಥ. ನನ್ನ ಆಜ್ಞೆಯಂತೆ ನಿನ್ನನ್ನು ಗುರುತು ಹಿಡಿತಾನೆ ನಿನ್ನ ತಂದೆ ಅಂತ ಹೇಳ್ತಾ ಇದ್ದಾರೆ ಯಮಧರ್ಮರಾಯ. ಯಾವ ನಚಿಕೇತನ ಆತ್ಮ ಯಮಲೋಕಕ್ಕೆ ಹೋಯಿತೋ ಅದೇ ಪುನಃ ಇಲ್ಲಿ ಹೇಳ್ತಾ ಇದೆ ಅನ್ನುವಂತಹ ಜ್ಞಾನವನ್ನು ನಾನು ಅವನಿಗೆ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಯಾವಾಗ ಮಗ ಸತ್ತು ಬದುಕಿ ಬಂದನೋ ಅವನ ಮುಖವನ್ನು ನೋಡಿ ಕೋಪವೆಲ್ಲ ಹೊರಟು ಹೋಗುತ್ತೆ, ಸಂತೋಷ ಪಡ್ತಾನೆ ನಿನ್ನ ತಂದೆ, ರಾತ್ರಿ ಹೊತ್ತು ಸುಖವಾಗಿ ನಿದ್ರಿಸ್ತಾನೆ ಅಂತ ಹೇಳಿ ಬೇರೆ ಹೇಳ್ತಾ ಇದ್ದಾರೆ. ಯಾವಾಗ ಮನಸ್ಸು ಹಲವು ಚಿಂತೆಗಳಿಂದ ಕೂಡ್ಕೊಂಡಿರುತ್ತೋ ಆಗ ಸುಲಭವಾಗಿ ನಿದ್ದೆ ಬರೋದಿಲ್ಲ. ವ್ಯಾಕುಲದಿಂದ ದುಗುಡದಿಂದ ಪಾರಾದ್ರೇನೆ ಸುಖವಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಇವನ ಮನಸ್ಸು ಕೊರಿತಾ ಇರುವಂತಹ ವ್ಯಾಕುಲದಿಂದ ಚಿಂತೆಯಿಂದಾಗಿ ಮಧ್ಯೆ ಮಧ್ಯೆ ಕನವರಿಸ್ಕೊಂಡು ಹೇಳ್ತಾ ಇರೋವಂಥದ್ದಾಗತ್ತೆ. ಆಗಿ ಹೋದುದನ್ನು ಕುರಿತು ಅವನು ಚಿಂತೆ ಮಾಡ್ತಾನೆ. ಇದ್ಯಾವುದೂ ಇಲ್ಲದೆ ಇರೋದ್ರಿಂದ ಆತ ಚೆನ್ನಾಗಿ ನಿದ್ರಿಸ್ಬೇಕಾದ್ರೆ ಮನಸ್ಸು ಹಗುರವಾಗಿರಬೇಕು, ಆಗ ಮಾತ್ರ ಒಳ್ಳೆಯ ನಿದ್ದೆ ಸಾಧ್ಯವಾಗುತ್ತೆ. ರಾತ್ರಿ ನಿದ್ದೆ ಹೋಗೋದಿಕ್ಕೆ ಯಮನ ಅನುಗ್ರಹ ಬೇಕೆ ಅಂತ ಹೇಳಿ ನಾವು ಆಶ್ಚರ್ಯ ಪಡಬಹುದು. ಜೀವನದಲ್ಲಿ ಹಲವು ಜವಾಬ್ದಾರಿಗಳಿರೋರಿಗೆ, ಮನಸ್ಸು ಹಗುರವಿಲ್ಲದವರಿಗೆ ಚಿಂತೆಗಳು ಕಿತ್ತು ತಿಂತಾ ಇದ್ರೆ ನಿದ್ದೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ನಿದ್ದೆ ಬಾರದಂತಹ ರೋಗದಿಂದ ನರಳುತ್ತಾ ಇರೋರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಇದು ನಮ್ಮ ದೇಹ ಮತ್ತು ಹರಿದು ಹೋದ ಮನಸ್ಸು ರಿಪೇರಿ ಆಗೋದು ನಿದ್ರೆಯ ಸಮಯದಲ್ಲಿ. ನಚಿಕೇತ ತಂದೆಗೆ ಸುಖವಾಗಿ ನಿದ್ದೆ ಬರಲಿ ಅಂತ ಹೇಳಿ ಕೇಳಿರ್ಲಿಲ್ಲ, ಆದ್ರೆ ಯಮ ಅದನ್ನು ಸಹ ಸೇರಿಸಿ ವರವನ್ನ ಕೊಡ್ತಾ ಇದ್ದಾರೆ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ತ್ವಾ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಸ್ವರ್ಗದಲ್ಲಿ ಯಾವ ಭಯವೂ ಇಲ್ಲ, ಅಲ್ಲಿ ನೀನೂ ಇಲ್ಲ, ಜನ ಮುಪ್ಪಿಗೂ ಹೆದರೋದಿಲ್ಲ. ಹಸಿವು ಬಾಯಾರಿಕೆ ಎರಡನ್ನೂ ದಾಟಿ ಶೋಕವನ್ನು ಅತಿಕ್ರಮಿಸಿ ಸ್ವರ್ಗಲೋಕದಲ್ಲಿ ಸಂತೋಷ ಪಡ್ತಾನೆ. ಸ್ವರ್ಗಲೋಕದಲ್ಲಿ ಯಾವ ಭಯವೂ ಇಲ್ಲ. ಮರ್ತ್ಯಲೋಕದಲ್ಲಿರುವಂತಹ ಭಯಗಳಾವೂ ಕೂಡ ಸ್ವರ್ಗದಲ್ಲಿ ಇಲ್ಲ. ಅಲ್ಲಿ ರೋಗ ಇಲ್ಲ, ಶೋಕ ಇಲ್ಲ, ಕಳ್ಳಕಾಕರ ಕಾಟ ಇಲ್ಲ, ಅಲ್ಲಿ ಕೆಲಸಕ್ಕೆ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಅದೊಂದು ಭೋಗ ಭೂಮಿ. ಈ ಮರ್ತ್ಯಲೋಕದಲ್ಲಿ ಫಲಾಪೇಕ್ಷೆಯಿಂದ ಯಾವುದಾದ್ರೂ ಪುಣ್ಯ ಕಾರ್ಯಗಳನ್ನು, ಯಾಗ ಯಜ್ಞಗಳನ್ನು ಮಾಡಿದರೆ ಅದನ್ನು ಅನುಭವಿಸಬಹುದು. ಅಲ್ಲಿಗೆ ಹೋದ ಮೇಲೆ ಯಾರೂ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಬೇಕಾಗಿಲ್ಲ. ಅದಾಗಲೇ ನನ್ನ ಬುತ್ತಿಯಂತೆ ಅಲ್ಲಿಗೆ ಹೋಗಿರುತ್ತೆ. ಅದರಂತೆಯೇ ಒಬ್ಬರದನ್ನು ಅಲ್ಲಿ ಯಾರೂ ಅಪಹರಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಎಲ್ಲರಿಗೂ ಅವರವರ ಪಾಲಿನದು ಇದ್ದೇ ಇರುತ್ತೆ. ಅದಿಲ್ಲದೆ ಇದ್ದರೆ ಅವರು ಸ್ವರ್ಗಕ್ಕೆ ಹೋಗ್ತಾನೇ ಇರಲಿಲ್ಲ. ಸ್ವರ್ಗದಲ್ಲಿ ಜನ ನಮ್ಮಂತೆ ವೃದ್ಧಾಪ್ಯಕ್ಕೆ ತುತ್ತಾಗಿ ಹಲವು ರೋಗಗಳಿಂದ ನರಳಿ ಸಾಯೋದಿಲ್ಲ. ಮೃತ್ಯು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿ ತಮ್ಮ ಪುಣ್ಯ ತೀರುವ ತನಕ ಸುಖ ಅನುಭವಿಸಿ ಅದು ತೀರಿದ ಮೇಲೆ ಈ ಭೂಲೋಕಕ್ಕೆ ಮಳೆಯೊಂದಿಗೆ ಬಿದ್ದು ಸಸ್ಯಗಳನ್ನು ಸೇರಿ ಅದನ್ನು ತಿನ್ನುವ ಮನುಷ್ಯನೋ ಪ್ರಾಣಿಯೋ ಅವುಗಳ ಮೂಲಕ ತಮ್ಮ ಹಿಂದಿನ ಸಂಸ್ಕಾರಕ್ಕೆ ತಕ್ಕಂತೆ ಜನ್ಮವನ್ನು ಧರಿಸ್ತಾರೆ. ಸ್ವರ್ಗದಲ್ಲಿ ಹೊಸದಾಗಿ ಕರ್ಮವನ್ನು ಸಂಪಾದಿಸೋದಕ್ಕೆ ಆಗೋದಿಲ್ಲ. ಅದೊಂದು ಭೋಗ ಭೂಮಿ. ನಮ್ಮ ಪುಣ್ಯ ತೀರುವ ತನಕ ಅನುಭವಿಸ್ತೇವೆ, ಅನಂತರ ಹೊರಟು ಬರ್ತೇವೆ. ಒಂದು ಸಿನಿಮಾ ನೋಡೋದಕ್ಕೆ ಟಿಕೆಟ್ ತೊಗೊಂಡು ಹೋಗಿ ಆ ಸಿನಿಮಾವನ್ನು ನೋಡಿ ಪೂರ್ಣಗೊಂಡ ನಂತರ ನಾವು ವಾಪಸ್ಸು ಹಿಂದಿರುಗ್ತೀವಲ್ಲ, ಆ ರೀತಿಯಲ್ಲಿ ನಮ್ಮ ಒಂದು ಪುಣ್ಯದ ಗಂಟು ಎಷ್ಟಿರುತ್ತೋ ಅಷ್ಟು ದಿನಗಳ ಕಾಲ ಸ್ವರ್ಗದಲ್ಲಿ ಸುಖಭೋಗಗಳನ್ನು ಅನುಭವಿಸಿ ನಂತರ ನಮ್ಮ ಮತ್ತೆ ಜನ್ಮವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಮೃತ್ಯುವಿಗಿಂತಹ ಭಯಾನಕವಾಗಿರುವಂಥದ್ದು ಮುಪ್ಪು. ನಾವು ಸತ್ರೆ ನಮಗೇನು ಗೊತ್ತಾಗೋದಿಲ್ಲ. ನಾವು ಹಾಯಾಗಿ ಕಣ್ಮುಚ್ಕೊಂಡು ಹೋಗ್ತೀವಿ. ನಮಗೆ ಅಳೋವರು ನಮ್ಮ ಹಿಂದೆ ಇಲ್ಲಿ ಬದುಕಿರೋಂಥವ್ರು ಮಾತ್ರ. ಆದರೆ ಮುಪ್ಪು ಹಾಗಲ್ಲ. ಅದನ್ನು ನಾವು ನೋಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಅಂಗಾಂಗಗಳೆಲ್ಲ ಶಿಥಿಲವಾಗ್ತಾ ಇರುತ್ತವೆ. ಬೆಳಗ್ಗೆ ಎದ್ರೆ ರೋಗ ರುಜಿನಗಳು ಕಾಡ್ತಾ ಇರುತ್ತವೆ. ಒಂದು ತಿಂದರೆ ಜಾಸ್ತಿ, ಒಂದು ತಿಂದರೆ ಕಡಿಮೆ.
ದೇಹ ದುರ್ಬಲವಾಗೋದು, ಅನ್ಯರನ್ನ ನೆಚ್ಚಬೇಕಾಗತ್ತೆ, ಸಹನ ಶಕ್ತಿ ಕಡಿಮೆ ಆಗುತ್ತೆ, ಮಾತೆತ್ತಿದ್ರೆ ರೇಗ್ತೀವಿ, ತಪ್ಪು ಕಂಡು ಹಿಡಿತೀವಿ ಮತ್ತೊಬ್ಬರಲ್ಲಿ, ನಮ್ಮ ಸುತ್ತಮುತ್ತಲಿನ ಬಂಧು ಬಳಗಕ್ಕೆ ನಾವು ಬೇಕಾಗೋದಿಲ್ಲ, ನಾವು ಕೊಡೋದನ್ನೆಲ್ಲ ಕೊಟ್ಟಾಗಿದೆ, ಇನ್ನು ನಮ್ಮಿಂದ ಹೆಚ್ಚಾಗಿ ಯಾರು ನಿರೀಕ್ಷಿಸ್ತಾ ಇರೋದಿಲ್ಲ, ಅವರು ಒಂದನ್ನೇ ಆಶಿಸ್ತಾ ಇರೋದು ಅದೇ ಈ ಮುದುಕ ಯಾವಾಗ ಕಣ್ಮುಚ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಆದರೆ ಮುಪ್ಪಿನಲ್ಲಿ ಅನೇಕ ವೇಳೆ ಚಪಲಗಳು ಹೆಚ್ಚಾಗುತ್ತೆ, ತೃಪ್ತಿ ಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದೊಂದು ಮರ್ತ್ಯಲೋಕದಲ್ಲಿರುವಂತಹ ಯಾತನಾಮಯವಾದಂತಹ ದೃಶ್ಯ ಮುಪ್ಪು ಅನ್ನುವಂಥದ್ದು. ಆದರೆ ಸ್ವರ್ಗಲೋಕದಲ್ಲಿ ಮುಪ್ಪು ಇಲ್ಲ, ಅಲ್ಲಿ ಮನುಷ್ಯ ಮುದುಕನಾಗೋದಿಲ್ಲ, ಇರುವ ತನಕ ತನ್ನ ಸೂಕ್ಷ್ಮ ಇಂದ್ರಿಯಗಳ ಮೂಲಕ ಎಲ್ಲ ಆನಂದಗಳನ್ನು ಅನುಭವಿಸ್ತಾನೆ. ಪುಣ್ಯ ಮುಗೀತಂದ್ರೆ ಅಲ್ಲಿಂದ ಕೆಳಗೆ ಬೀಳಬೇಕಾಗಿದೆ ಅಷ್ಟೆ, ತನ್ನ ವೃದ್ಧಾಪ್ಯವನ್ನು ತಾನು ಅಲ್ಲಿ ನೋಡಬೇಕಾಗಿಲ್ಲ. ಸ್ವರ್ಗದಲ್ಲಿ ಮರ್ತ್ಯರಾದ ನಮಗೆ ಕಾಡುವಂತಹ ಹಸಿವು ದಾಹಗಳು ಇರೋದಿಲ್ವಂತೆ. ಏಕೆಂತ ಹೇಳಿದ್ರೆ ಅವರು ನಮ್ಮಂತೆ ಸ್ಥೂಲ ದೇಹವನ್ನು ಧರಿಸಿರೋದಿಲ್ಲ, ಅವರದ್ದು ಸೂಕ್ಷ್ಮ ದೇಹ, ಅದಕ್ಕೆ ಸ್ಥೂಲ ಆಹಾರಾದಿಗಳು ಬೇಕಾಗಿಲ್ಲ. ಮನುಷ್ಯ ಹೊಟ್ಟೆಗೆ ಬಟ್ಟೆಗೆ ಸಂಪಾದಿಸುವುದಕ್ಕಾಗಿ ಎಷ್ಟೊಂದು ಶಕ್ತಿಯನ್ನು ವ್ಯಯ ಮಾಡಬೇಕು ಅಲ್ವಾ? ಆ ತೊಂದರೆಯೇ ಇಲ್ಲ ಸ್ವರ್ಗಲೋಕದಲ್ಲಿ. ಅಲ್ಲಿ ದುಃಖ ಪಡೋದಿಕ್ಕೆ ಹೋಗೋದಿಲ್ಲ, ಭೂಮಿಯಲ್ಲಿ ಸಂಪಾದಿಸಿದಂತಹ ಪುಣ್ಯವನ್ನು ಅನುಭವಿಸಲಿಕ್ಕೋಸ್ಕರ ಹೋಗಿರ್ತಾರೆ. ಅಲ್ಲಿ ತಾತ್ಕಾಲಿಕವಾಗಿ ವ್ಯಥೆಯನ್ನು ಕೊಡುವಂತಹ ನೆನಪುಗಳೆಲ್ಲ ಸುಪ್ತಾವಸ್ಥೆಯಲ್ಲಿರುತ್ತವೆ. ಎದುರಿಗೆ ಇರೋದು ಸುಖ ಒಂದೇ, ಹಿಂದೆ ಎಂತಹ ಕಷ್ಟ ಅನುಭವಿಸ್ತೆ ಅನ್ನೋಂತಹ ಜ್ಞಾಪಕ ಕೂಡ ಇರೋದಿಲ್ಲ. ಸ್ವರ್ಗ ಸುಖ ತೀರಿದ ಮೇಲೆ ತನಗೆ ಏನು ಕಾದಿದ್ಯೋ ಅನ್ನೋಂತಹ ಚಿಂತೆ ಕೂಡ ಇರೋದಿಲ್ಲ. ಏಕೆಂತ ಹೇಳಿದ್ರೆ ಅವುಗಳನ್ನು ಕುರಿತು ಚಿಂತಿಸತೊಡಗಿದ್ರೆ ಎದುರಿಗೆ ಇರುವಂತಹ ಸುಖ ರುಚಿಸೋದಿಲ್ಲ ಅಲ್ವೇ? ಅದಕ್ಕಾಗಿ ಉಳಿದುದೆಲ್ಲವನ್ನ ಕೂಡ ಮರಿಬೇಕು. ಇಂತಹ ಒಂದು ಸ್ಥಿತಿ ಸ್ವರ್ಗದಲ್ಲಿ ಜೀವಿಗೆ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಂಡಿರುವಂತಹ ನಮ್ಮ ಜಾಣ ನಚಿಕೇತ ಎರಡನೇ ವರವನ್ನ ಈ ರೀತಿಯಾಗಿ ಕೇಳ್ತಾನೆ. ಸಾತ್ವಮಗ್ನಿಂ ಸ್ವರ್ಗ ಮಧ್ಯೇಶಿ ಮೃತ್ಯೋ ಪ್ರಬೃಹೀತಂ ಶ್ರದ್ಧಾಧನಾಯ ಮಹ್ಯಂ ಸ್ವರ್ಗಲೋಕಾಮೃತತ್ವಂ ಭಜಂತ ಏತದ್ವಿತೀಯೇನ ವೃಣೇ ವರೇಣ. ಮೃತ್ಯು, ನೀನು ಸ್ವರ್ಗಲೋಕಕ್ಕೆ ಒಯ್ಯುವ ಯಾಗವನ್ನು ತಿಳಿದಿರುವೆ, ಶ್ರದ್ಧೆಯುಳ್ಳ ನನಗೆ ಅದನ್ನು ಹೇಳಿಕೊಡು. ಸ್ವರ್ಗಲೋಕದವರು ಅಮೃತತ್ವವನ್ನು ಪಡೆಯುತ್ತಾರೆ, ಇದನ್ನು ಎರಡನೇ ವರದಿಂದ ಬೇಡುತ್ತೇನೆ ಅನ್ನೋದು ಈ ಶ್ಲೋಕದ ಭಾವಾರ್ಥ. ಯಮನಿಗೆ ಸ್ವರ್ಗಲೋಕವನ್ನ ಪಡೆಯಬೇಕಾದ್ರೆ ಯಾವ ಯಾಗವನ್ನ ಮಾಡಬೇಕು ಅನ್ನೋದು ಗೊತ್ತಿತ್ತು. ಇಲ್ಲಿ ಸ್ವರ್ಗ ಎಂದರೆ ಮುಕ್ತಿಯಲ್ಲ, ಸ್ವರ್ಗಲೋಕ ಅನ್ನೋದು ನಾವು ತಾತ್ಕಾಲಿಕವಾಗಿ ಅನುಭವಿಸಲು ಹೋಗುವಂತಹ ಸ್ಥಳ. ಬೇಸಿಗೆ ಕಾಲದಲ್ಲಿ ಹೇಗೆ ನಾವು ಒಂದು ಪರ್ವತ ಪ್ರಾಂತ್ಯಗಳಿಗೆ ಹೋಗಿ ಸ್ವಲ್ಪ ದಿನಗಳ ಕಾಲ ಎಂಜಾಯ್ ಮಾಡಿ ಬರ್ತೀವೋ ಹಾಗೆ ನನಗೆ ಅದರ ವಿಷಯದಲ್ಲಿ ಶ್ರದ್ಧೆ ಇದೆ. ಅಂದರೆ ನನಗೆ ಸ್ವರ್ಗಲೋಕಕ್ಕೆ ಹೋಗುವಂತಹ ಆಸಕ್ತಿ ಇದೆ. ಏನೋ ಕಾಟಾಚಾರಕ್ಕೆ ಕೇಳ್ತಾ ಇಲ್ಲ, ಯಾರು ಹೇಳ ಬಯಸುವನೋ ಅವನ ಬಳಿಗೆ ತಿಳಿದುಕೊಳ್ಳೋದಕ್ಕೋಸ್ಕರಂತಹ ಬರುವ ಶಿಷ್ಯನಲ್ಲಿ ಶ್ರದ್ಧೆ ಇದ್ದರೆ ತೊಂದರೆ ತಗೊಂಡು ಗುರು ಹೇಳ್ಕೊಡ್ತಾನೆ. ಶ್ರದ್ಧೆ ಇಲ್ಲದೆ ಇದ್ದರೆ ಅದನ್ನು ಹೇಳೋದಕ್ಕೆ ಬಯಸೋದಿಲ್ಲ. ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಒಂದು ಎಲ್ಲ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಬೀಜವನ್ನು ಒಂದು ಶ್ರದ್ಧೆ ಇರುವಂತಹ ರೈತ ಬಿತ್ತಿದ್ರೆ ಅದು ಎಂದಿಗೂ ಕೂಡ ವ್ಯರ್ಥವಾಗೋದಿಲ್ಲ, ಅದು ಮೊಳೆಯೋದ್ರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿ ನಚಿಕೇತ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಬಯಸ್ತಾ ಇಲ್ಲ, ಅದರ ವಿಷಯದಲ್ಲಿರುವ ಕುತೂಹಲವನ್ನ ತೃಪ್ತಿಪಡಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅವನು ಸ್ವರ್ಗಕ್ಕೆ ಸುಖವನ್ನು ಅನುಭವಿಸೋದಕ್ಕೆ ಅಂತ ಹೇಳಿ ಹೋಗಬೇಕು ಅಂತ ಆಸೆ ಇದ್ದಿದ್ರೆ ಯಮನೇ ಅವನಿಗೆ ಮುಂದೆ ಸ್ವರ್ಗಲೋಕದಲ್ಲಿ ಸಿಕ್ಕಬಹುದಾದ ಭೋಗಗಳನ್ನೆಲ್ಲ ಕೊಡ್ತಾನೆ, ಅದನ್ನು ಅವನು ಸ್ವೀಕರಿಸಬಹುದಿತ್ತು. ಆದರೆ ನಚಿಕೇತ ಇವುಗಳನ್ನೆಲ್ಲ ನಿಕೃಷ್ಟವಾಗಿ ಕಾಣ್ತಾ ಇದ್ದಾನೆ. ಒಂದು ವಸ್ತುವನ್ನು ತಿಳಿದುಕೊಳ್ಳೋದಿಕ್ಕೆ ಇಚ್ಛೆ ಇರೋದು ಬೇರೆ, ಅದನ್ನು ಪಡೆದು ಅನುಭವಿಸೋದು ಬೇರೆ. ನಚಿಕೇತನಿಗೆ ಇರೋದು ಅದನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಕುತೂಹಲ. ಇಲ್ಲಿ ಸ್ವರ್ಗಲೋಕದಲ್ಲಿರುವವರಿಗೆ ಮುಕ್ತನಿಗೆ ಸಿಕ್ಕುವಂತಹ ಅಮೃತತ್ವವೆಲ್ಲ ಬರೋದು, ಅಲ್ಲಿ ದುಃಖವೇ ಇಲ್ಲ, ಸುಖವೊಂದೇ ಇರೋಂತಹದ್ದು, ಅದನ್ನು ಅನುಭವಿಸ್ತಾನೆ. ಆದರೆ ಸ್ವರ್ಗದಲ್ಲಿ ಎಂದೆಂದಿಗೂ ಇರೋದಿಕ್ಕೆ ಆಗೋದಿಲ್ಲ. ತನ್ನ ಪುಣ್ಯದ ಬುತ್ತಿ ಇರುವ ತನಕ ಅವನು ಅಲ್ಲಿ ಇರಬಹುದು, ಅನಂತರ ಅವನು ಅಲ್ಲಿಂದ ಹೋಗಬೇಕಾಗಿದೆ. ಪ್ರತೇ ಬ್ರವೀಮಿ ತದುಮೇ ನಿಬೋಧ ಸ್ವರ್ಗಮಗ್ನಿಂ ನಚಿಕೇತಃ ಪ್ರಜಾನನ್ ಅನಂತಲೋಕಾಪ್ತಿಮಥೋ ಪ್ರತಿಷ್ಠಾಂ ವಿದ್ಧಿ ತ್ವಮೇತಂ ನಿಹಿತಂ ಗುಹಾಯಾಂ. ಆಗ ಯಮಧರ್ಮರಾಯರು ಹೇಳ್ತಾರೆ, ನಚಿಕೇತ, ಸ್ವರ್ಗ ಲೋಕಕ್ಕೆ ಒಯ್ಯುವ ಯಾಗ ಗೊತ್ತಿದೆ, ಅದನ್ನು ನಿನಗೆ ಹೇಳ್ತೀನಿ, ಅದನ್ನು ನನ್ನಿಂದ ತಿಳಿದುಕೋ. ಸ್ವರ್ಗಲೋಕಕ್ಕೆ ಸಾಧನವು ಆಶ್ರಯವೂ ಮತ್ತು ಬುದ್ಧಿಯಲ್ಲಿ ಇಡಲ್ಪಟ್ಟಿರುವುದೋ ಆದ ಇದನ್ನು ತಿಳಿದುಕೋ.
ಯಮ ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ಇದು ನನಗೆ ಗೊತ್ತಿದೆ ಅಂತ ಹೇಳಿ. ಯಾವಾಗ ನಚಿಕೇತ ಅಷ್ಟು ಆಸಕ್ತಿಯಿಂದ ಕೇಳ್ತಾನೋ ಆಗ ಯಮನಿಗೆ ಅದನ್ನು ಹೇಳದೇ ಇರೋದಕ್ಕೆ ಸಾಧ್ಯವಾಗೋದೇ ಇಲ್ಲ, ಬದಲಾಗಿ ಹೇಳೋದಕ್ಕೆ ಸಿದ್ಧನಾಗ್ತಾನೆ. ಯಮ ಹೇಳುವ ಯಾಗವನ್ನು ಮಾಡಿದರೆ ಸ್ವರ್ಗಲೋಕವನ್ನು ಪಡಿಬಹುದು. ಇಲ್ಲಿ ಸ್ವರ್ಗ ಅಂತ ಹೇಳಿದ್ರೆ ಭೋಗ ಭೂಮಿ ಅಂತ ಹೇಳಿ ಅರ್ಥವನ್ನು ಕೊಡಬೇಕಾಗಿದೆ. ಅದೇನು ಸಗುಣ ಬ್ರಹ್ಮ ಉಪಾಸಕನಿಗೆ ಸಿಕ್ಕುವಂತಹ ಸ್ಥಳವಲ್ಲ. ಸಗುಣ ಬ್ರಹ್ಮನನ್ನ ಉಪಾಸನೆ ಮಾಡುವವನಿಗೆ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಅವನು ಕೇವಲ ಭಕ್ತಿಯಿಂದ ಪ್ರೇರಿತನಾಗಿ ಭಗವಂತನನ್ನು ಪ್ರೀತಿಸ್ತಾನೆ. ಅವನಿಗೆ ಯಾವ ಸ್ವರ್ಗವೂ ಕೂಡ ಬೇಕಿಲ್ಲ, ಇಂದ್ರಿಯ ಸುಖವೂ ಕೂಡ ಬೇಕಿಲ್ಲ. ಸ್ವರ್ಗಕ್ಕೆ ಹೋಗುವವರೆಲ್ಲ ಕಾಮಿಗಳು, ಅವರು ನಿಜವಾದ ಭಕ್ತರಲ್ಲ, ನಿಜವಾದ ಜ್ಞಾನಿಗಳೂ ಅಲ್ಲ, ಕೇವಲ ಸುಖದ ಆಸೆಯಿಂದ ಹೋಗುವಂಥವರು. ಆ ಸ್ವರ್ಗಕ್ಕೆ ಆಶ್ರಯವಾಗಿದೆ ಈ ಯಾಗ. ಈ ಯಾಗವನ್ನು ಮಾಡಿದರೆ ಆ ಸ್ವರ್ಗ ಸಿಕ್ಕುತ್ತಂತೆ. ಈ ಯಾಗವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಅದಕ್ಕೆ ಹೋಗಬೇಕು ಅನ್ನುವಂತಹ ಆಸೆ ಇರಬೇಕು, ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಆಸೆ ಇರಬೇಕು. ಈ ಆಸೆಯೇ ಸ್ವರ್ಗಕ್ಕೆ ಆಧಾರ. ಯಾವ ಮಾನವನಿಗೆ ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇಲ್ಲವೋ ಅವನ ಪಾಲಿಗೆ ಸ್ವರ್ಗವೂ ಇಲ್ಲದಂತೆಯೇ. ಇದ್ರೆ ಎಷ್ಟೋ ಹೋದ್ರೂ ಕೂಡ ಅಷ್ಟೇನೆ. ನಮ್ಮ ಆಸೆಯ ಮೇಲೆ ಸ್ವರ್ಗ ನಿಂತಿದೆ, ನಮ್ಮ ಅಂಜಿಕೆಯ ಮೇಲೆ ನರಕ ನಿಂತಿದೆ, ನಮ್ಮ ಆಸಕ್ತಿಯ ಮೇಲೆ ನಾವಿರುವಂತಹ ಜಗತ್ತು ನಿಂತಿದೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ನಮ್ಮ ಆಸೆಯ ಮೇಲೆ ಸ್ವರ್ಗ ನಿಂತಿದೆ, ನಮ್ಮ ಅಂಜಿಕೆಯ ಮೇಲೆ ನರಕ ನಿಂತಿದೆ, ಮತ್ತು ನಮ್ಮ ಆಸಕ್ತಿಯ ಮೇಲೆ ನಾವಿರುವಂತಹ ಜಗತ್ತು ನಿಂತಿದೆ. ಇಲ್ಲಿ ಒಂದು ಏನು ಈಗ ತತ್ಕ್ಷಣದಲ್ಲಿ ಇರುವಂತಹದ್ದು ನಾವಿರುವಂತಹ ಜಗತ್ತು ಅಂದರೆ ಫ್ಯೂಚರ್ ಟೆನ್ಸು ಅಲ್ಲ, ಫಾಸ್ಟ್ ಟೆನ್ಸು ಅಲ್ಲ, ಪ್ರೆಸೆಂಟ್ ಟೆನ್ಸ್ನಲ್ಲಿರುವಂತಹದ್ದು ನಾವಿರುವಂತಹ ಜಗತ್ತು. ಅದು ನಮ್ಮ ಆಸಕ್ತಿಯ ಮೇಲೆ, ನಾವೆಷ್ಟು ಆಸಕ್ತಿಯಿಂದ ನಾವು ಈ ಜೀವನವನ್ನು ಜೀವಿಸ್ತೀವಿ ಅಷ್ಟು ನಮಗೆ ಫಲಕಾರಿಯಾಗಿರುತ್ತೆ. ನಾವು ಏನು ಆಸೆ ಪಡ್ತೀವಿ, ನನಗದು ಬೇಕು ಇದು ಬೇಕು ಅನ್ನೋಂತಹ ಆಸೆಯ ಮೇಲೆ ಸ್ವರ್ಗ ನಿಂತಿದೆ. ಅಯ್ಯೋ ನಾನು ಆ ತಪ್ಪು ಮಾಡಿದ್ದೀನಿ, ಈ ತಪ್ಪು ಮಾಡಿದ್ದೀನಿ, ನನಗೇನಾಗ್ಬಿಡುತ್ತೋ ಅನ್ನೋಂತಹ ಭಯದ ಮೇಲೆ ನರಕ ನಿಂತಿದೆ. ಸ್ವರ್ಗ ನರಕಗಳೆರಡೂ ಕೂಡ ಸೃಷ್ಟಿ ಮಾಡ್ಕೊಳ್ಳೋದು ನಾವು ನಮ್ಮ ಜೀವನದಲ್ಲೇ ಅನ್ನೋದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವಾ. ಅದರ ಜ್ಞಾನ ಹೊರಗೆ ಎಲ್ಲೋ ಬಿದ್ದಿಲ್ಲ, ಅದು ಬುದ್ಧಿ ಎಂಬಂತಹ ಗುಹೆಯಲ್ಲಿ ಇದೆ. ಹೇಳ್ತಾ ಇದ್ದಾರೆ ಯಮ, ಅದು ಎಲ್ಲೋ ಬಿದ್ದಿಲ್ಲ, ಅದು ನಮ್ಮ ಬುದ್ಧಿ ಅನ್ನುವಂತಹ ಗುಹೆಯಲ್ಲೇ ಇದೆ. ಮನುಷ್ಯ ಅದನ್ನು ತಿಳಿದುಕೊಂಡು ತನ್ನಲ್ಲಿ ರಕ್ಷಿಸಿಕೊಳ್ಬೇಕು. ಅದನ್ನು ಯಾರಿಗಾದರೂ ಹೇಳಿದರೆ ಆಗ ಗೊತ್ತಾಗುತ್ತೆ. ಹಿಂದಿನ ಕಾಲದಲ್ಲಿ ಪುಸ್ತಕಗಳು ಬಂದಿರಲಿಲ್ಲ, ಜ್ಞಾನ ಹರಡ್ತಾ ಇದ್ದಿದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ. ತಿಳಿದವನು ಮತ್ತೊಬ್ಬನಿಗೆ ಹೇಳ್ಕೊಡ್ಬೇಕಾಗಿತ್ತು. ಉರಿಯುತ್ತಿರುವಂತಹ ದೀಪ ಮತ್ತೊಂದಕ್ಕೆ ಉರಿಯನ್ನು ದಾನ ಮಾಡುವಂತೆ ಜ್ಞಾನ ಹಬ್ತಾ ಇತ್ತು. ಗುರು ಅದನ್ನು ಕಲಿಸುವುದಕ್ಕೆ ಮುಂಚೆ ಶಿಷ್ಯನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ ತನಗೆ ತೃಪ್ತಿ ಬಂದರೆ ಅವನಿಗೆ ಹೇಳ್ಕೊಡ್ತಾ ಇದ್ದ. ಈಗ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಪುಸ್ತಕಗಳಿವೆ, ಯಾರು ಬೇಕಾದರೂ ಓದಬಹುದು, ತಮಗೆ ತೋಚಿದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬಹುದು. ಹಿಂದೆ ಅದು ಹಾಗಿರಲಿಲ್ಲ. ನಾವು ಏನಾದರೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ತಿಳಿದ ವ್ಯಕ್ತಿಯ ಬಳಿಗೆ ಹೋಗಬೇಕಾಗಿತ್ತು. ಜನ ಹೇಗೆ ನಿಧಿಯನ್ನು ಸಂರಕ್ಷಿಸ್ತಾರೆಯೋ ಹಾಗೆ ವಿದ್ಯಾವಂತ ಜ್ಞಾನವನ್ನು ತನ್ನ ಬುದ್ಧಿ ಅನ್ನುವಂತಹ ಗುಹೆಯಲ್ಲಿ ಸಂರಕ್ಷಿಸ್ತಿದ್ದ. ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಇಷ್ಟಕಾಯಾವತೀರ್ವಾ ಯಥಾವ ಸ ಚಾಪಿ ತತ್ ಪ್ರತ್ಯವದದ್ಯಥೋಕ್ತ ಮಥಾಸ್ಯ ಮೃತ್ಯು ಪುನರೇವಾಹ ತುಷ್ಟಃ. ಅವನಿಗೆ ಲೋಕಕ್ಕೆ ಆದಿಯಾದ ಅಗ್ನಿಯನ್ನು ಹೇಳಿಕೊಟ್ಟ. ಎಂತಹ ಇಟ್ಟಿಗೆಗಳು ಬೇಕು, ಎಷ್ಟು ಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಹೇಳಿದನು. ಅವನು ಹೇಳಿದಂತೆಯೇ ನಚಿಕೇತ ಪುನರುಚ್ಚಾರ ಮಾಡಿದನು. ಅನಂತರ ಮೃತ್ಯು ಸಂತುಷ್ಟನಾಗಿ ಮತ್ತು ಹೀಗೆ ಹೇಳ್ತಾನೆ. ಇಲ್ಲಿ ಯಮ ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಹೇಳ್ಕೊಡ್ತಾ ಇದ್ದಾನೆ ನಚಿಕೇತನಿಗೆ. ನಚಿಕೇತ ಕೇಳಿದ್ದು ಅದನ್ನು. ಸ್ವರ್ಗಲೋಕಕ್ಕೆ ಆದಿಯೇ ಅದರ ಮೇಲೆ ನಮಗಿರುವ ಆಸೆ. ಹಿಂದಿನ ಕಾಲದಲ್ಲಿ ಯಾಗವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ವೇದಿಕೆಯನ್ನು ನಿರ್ಮಿಸಬೇಕಾಗಿತ್ತು. ಯಾವ ರೀತಿ ಕಟ್ಟಬೇಕು ಮತ್ತು ಅದಕ್ಕೆ ಉಪಯೋಗಿಸುವಂತಹ ಇಟ್ಟಿಗೆಗಳು ಹೇಗೆ ಇರಬೇಕು ಅಂತ ಹೇಳಿ ಯಮ ಹೇಳ್ಕೊಳ್ತಾ ಇದ್ದಾನೆ. ವೇದಿಕೆಯ ಮೇಲೆ ಅಗ್ನಿಯನ್ನು ಹೇಗೆ ಹತ್ತಿಸಬೇಕು ಅನ್ನೋದು ಒಂದು ಬಹಳ ಮುಖ್ಯವಾದ ಅಂಶ. ಅದನ್ನು ಕೂಡ ಯಮ ಹೇಳ್ಕೊಡ್ತಾ ಇದ್ದಾರೆ. ಸ್ವರ್ಗಲೋಕವನ್ನು ಪಡೆಯುವುದು ಗೌಣ. ಉಪನಿಷತ್ತು ಅದನ್ನು ಲೆಕ್ಕಿಸೋದೇ ಇಲ್ಲ. ಯಾವನು ಅದಕ್ಕೂ ಅತೀತವಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಸಂಸಾರದಿಂದ ಪಾರಾಗಬಲ್ಲನೋ ಅಂತಹ ವಿದ್ಯೆಗೆ ಪ್ರಾಧಾನ್ಯತೆಯನ್ನು ಉಪನಿಷತ್ತು ಕೊಡುತ್ತೆ. ಅವನು ತನಗೆ ಹೇಳಿದಂತೆ, ಅಂದರೆ ಯಮನು ನಚಿಕೇತನಿಗೆ ಹೇಳಿದಂತೆ ನಚಿಕೇತ ಪುನರುಚ್ಚಾರವನ್ನು ಮಾಡ್ತಾನೆ. ಯಮ ಯಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನೆಲ್ಲ ನಚಿಕೇತನಿಗೆ ಹೇಳ್ಕೊಡ್ತಾರೆ. ನಚಿಕೇತ ಅದನ್ನೆಲ್ಲ ಪಾಠ ಒಪ್ಪಿಸುವಂತೆ ಯಮನೆದುರಿಗೆ ಹೇಳ್ತಾನೆ.
ಅವನು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದ ಅಂತ ಹೇಳಿದ್ರೆ ಅವನ ಬುದ್ಧಿ ಅಷ್ಟು ಸೂಕ್ಷ್ಮವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವಾಗ ನಚಿಕೇತ ತಾನು ಕಲಿತಿರುವುದನ್ನೆಲ್ಲ ತಕ್ಷಣವೇ ಹೇಳಿಬಿಟ್ನೋ, ತಾನು ಕಲಿಸಿದ್ನೆಲ್ಲ ಕೂಡಲೇ ಅವನು ಗ್ರಹಿಸ್ಕೊಂಡು ಹೇಳಿಬಿಟ್ನೋ, ಆಗ ಯಮನಿಗೆ ತುಂಬ ಸಂತೋಷವಾಗುತ್ತೆ. ಗುರುವಿಗೆ ಸ್ವಭಾವತಃ ಆಗುವಂತಹ ಆನಂದ ಇದು. ತಾನು ಕಲಿಸಿರುವುದನ್ನೆಲ್ಲ ಶಿಷ್ಯನಲ್ಲಿ ಚೆನ್ನಾಗಿ ನಾಟಿದೆ ಅಂತ ಹೇಳಿ ಗೊತ್ತಾದಾಗ ತಾನು ಹೇಳಿದ್ದು ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ಉಂಟಾಗುತ್ತೆ ಗುರುವಿಗೆ. ಇದರಷ್ಟು ಶ್ರೇಷ್ಠವಾದಂತಹ ಪ್ರತಿಫಲ ಮತ್ಯಾವುದೂ ಇಲ್ಲ. ಗುರುವಾದಂತಹ ವ್ಯಕ್ತಿಗೆ ತಿಳಿದುಕೊಳ್ತಾ ಇರೋಂತಹ ಹುಡುಗನ ಮುಖವನ್ನು ನೋಡೋದೇ ಗುರುವಿಗೆ ಪರಮಾನಂದ. ಇದರೊಂದಿಗೆ ಹೋಲಿಸಿದ್ರೆ ಆ ವೃತ್ತಿಯಿಂದ ಬರುವಂತಹ ಸಂಬಳ, ಗೌರವ ಇವೆಲ್ಲ ಕೂಡ ಗೌಣವಾಗಿರುತ್ತೆ. ತಾನು ಕಲಿಸಿದ್ದನ್ನ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಗ್ರಹಿಸ್ಕೊಂಡ ಅಂತ ಹೇಳಿದಾಗ ಸಿಗುವಂತಹ ಸಂತೋಷ ಸಂಬಳ ತಗೊಂಡಾಗ ಗುರುವಿಗೆ ಸಿಗೋದಿಲ್ಲ. ಯಮನಿಗೆ ತುಂಬ ಸಂತೋಷವಾಗಿ ಮತ್ತೊಂದು ವರವನ್ನ ಕೊಸರಾಗಿ ಕೊಡ್ತಾನೆ. ಅಂದರೆ ಎಕ್ಸ್ಟ್ರಾ ಕೊಡ್ತಾರಲ್ವ, ಹಾಗೆ ಬೈ 1 get 1 ಫ್ರೀ ಈ ಥರ 2 ವರಗಳನ್ನು ಕೊಟ್ಟು ಕೊಸರಾಗಿ ಇನ್ನೊಂದು ವರವನ್ನು ಕೊಡೋಕ್ಕೆ ಹೊರಡ್ತಾರೆ. ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದಧಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿಃ ಸೃಕಾಂ ಚೇಮಾಮನೇಕ ರೂಪಾಂ ಗೃಹಾಣ. ಆ ಮಹಾತ್ಮನು ಪ್ರೀತಿಯಿಂದ ನಚಿಕೇತನಿಗೆ ಹೇಳ್ತಾನೆ, ಇಲ್ಲಿ ಈಗ ನಿನಗೆ ಮತ್ತೊಂದು ವರವನ್ನು ಕೊಡ್ತೀನಿ. ಈ ಅಗ್ನಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗುತ್ತೆ ಮತ್ತು ಅನೇಕ ರೂಪವಾಗಿರುವ ಈ ಮಾಲೆಯನ್ನ ತೆಗೆದುಕೋ ಅನ್ನೋದು ಈ ಒಂದು ಶ್ಲೋಕದ ಭಾವಾರ್ಥ. ಯಮನನ್ನು ಮಹಾತ್ಮ ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ. ನಚಿಕೇತನ ಬುದ್ಧಿಶಕ್ತಿ ಮತ್ತು ಒಂದು ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಅವನಲ್ಲಿರುವಂತಹ ಆಸಕ್ತಿ ಇವುಗಳನ್ನು ನೋಡಿ ಯಮ ತುಂಬ ಸಂತೋಷ ಪಡ್ತಾರೆ. ಇದು ಅವರ ಹೃದಯ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಸ್ವಲ್ಪವೂ ಇನ್ನೊಬ್ಬರ ಮೇಲೆ ಅಸೂಯೆ ಇಲ್ಲ. ನನಗಿಂತ ಇವನು ಎಲ್ಲಿ ಪ್ರಖ್ಯಾತನಾಗ್ತಾನೋ ಅನ್ನುವಂತಹ ಅಸೂಯೆ ಇಲ್ಲದೇ ಇರುವವನೇ ಮಹಾತ್ಮ. ಶಿಷ್ಯನನ್ನ ಪ್ರೀತಿಸ್ತಾನೆ. ಗುರುವಿಗೆ ಮಹದಾನಂದವನ್ನ ಉಂಟು ಮಾಡೋದು ಯೋಗ್ಯ ಶಿಷ್ಯನ ಕರ್ತವ್ಯ ಸಹ. ಅವನನ್ನು ಕಂಡು ಅವನ ಹತ್ತಿರ ಮಾತನಾಡಿದಾಗ ನಚಿಕೇತನ ಯೋಗ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಗುರುವಿಗೆ ಯೋಗ್ಯ ಶಿಷ್ಯ ದೊರೆತರೆ ತಾನು ಕಂಡಿರುವುದನ್ನೆಲ್ಲ ಸಂತೋಷದಿಂದ ಅವನಿಗೆ ಧಾರೆ ಎರಿತಾನೆ. ಜ್ಞಾನ ದಾನದಂತಹ ಕೊಡುಗೆ ಮತ್ತೊಂದಿಲ್ಲ. ಅದನ್ನು ಕೊಡುವಾಗ ಆಗುವ ಆನಂದಕ್ಕೆ ಸರಿಸಮನಾದುದು ಮತ್ತೊಂದಿಲ್ಲ. ಇನ್ನು ಮೇಲೆ ನಚಿಕೇತನಿಗೆ ವಿವರಿಸಿದಂತಹ ಯಾಗವನ್ನು ಅವನ ಹೆಸರಿನಿಂದಲೇ ಕರೆಯುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಯಾಗದೊಂದಿಗೆ ನಚಿಕೇತನ ಹೆಸರು ಅಮರವಾಗುತ್ತೆ. ಹೇಗೆ ಕೆಲವು ನಿಯಮಗಳಿಗೆ ವಿಜ್ಞಾನ ಪ್ರಪಂಚದಲ್ಲಿ ಅದನ್ನ ಕಂಡುಹಿಡಿದವರ ಹೆಸರನ್ನ ಕೊಡ್ತಾರೆಯೋ ಹಾಗೆ ರಾಮನ್ ರೇ ಅಂತ ಹೇಳಿ ಕರೀತಾರೆ, ರಾಂಟಿಜನ್ ರೇ ಅಂತ ಹೇಳಿ ಎಕ್ಸ್ರೇಗೆ ಹೇಳ್ತಾರೆ. ಹಾಗೆಯೇ ನಚಿಕೇತನ ಹೆಸರು ಕೂಡ ಆತನು ಕೇಳಿದಂತಹ ಈ ಒಂದು ಯಜ್ಞದಿಂದಲೇ ಪ್ರಸಿದ್ಧವಾಗುತ್ತೆ ಅಂತ ಹೇಳಿ ಯಮಧರ್ಮರಾಯ ಹೇಳ್ತಾ ಇದ್ದಾರೆ. ಇದು ಸಾಲದೆ ತನ್ನ ಕೊರಳಿನಲ್ಲಿದ್ದಂತಹ ಅನೇಕ ಬಣ್ಣಗಳಿಂದ ಶೋಭಿಸುತ್ತಿದ್ದ ಹಾರವನ್ನೇ ನಚಿಕೇತನ ಕೊರಳಿಗೆ ಹಾಕ್ತಾರೆ. ತನ್ನಲ್ಲಿರುವಂತಹ ಶ್ರೇಷ್ಠವಾದ ವಸ್ತುವನ್ನ ಅವನಿಗೆ ಕೊಡ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಯಮನನ್ನ ಯಾತಕ್ಕಾಗಿ ಯಮಧರ್ಮರಾಯ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಅಂದರೆ ಒಳ್ಳೆಯತನಕ್ಕೆ ಇವರಷ್ಟು ಕರಗುವಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ಹೇಳಿ ನಮಗಿದ್ರಿಂದ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಈ ದಿನದ ಈ ಒಂದು ಕಠೋಪನಿಷತ್ತಿನ ಮೊದಲನೇ ವಲ್ಲಿಯಲ್ಲಿ ಬಂದಿರುವಂತಹ ಯಮ ಮತ್ತು ನಚಿಕೇತರ ಸಂವಾದವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿವರವಾಗಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಿಮ್ಮೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೀನಿ, ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಡಿ, ಜ್ಞಾನ ಪ್ರಚಾರಕ್ಕೆ ಸಹಾಯ ಮಾಡಿ. ಎಲ್ಲರೂ ಹೇಳ್ತೀವಿ ನಮ್ಗೆ ಗೊತ್ತೇ ಉಪನಿಷತ್ಗಳ ಬಗ್ಗೆ ಗೊತ್ತಿಲ್ಲ, ಹಾಗಾದರೆ ಈಗ ತಿಳಿಸ್ಕೊಡ್ತಿದ್ವಿ, ತಿಳ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ತಿಳಿಯುವಂತೆ ಮಾಡಿ, ಜ್ಞಾನದ ಒಂದು ಪ್ರಸರಣವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಇದಕ್ಕೆ ತಾವೆಲ್ಲರೂ ಕೂಡ ಸ್ಪಂದಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಿದ್ದೀನಿ. ಇಂತಹ ಅನನ್ಯವಾದ ವಿಚಾರಧಾರೆಗಳಿಂದ ಕೂಡಿದಂತಹ ಇನ್ನಷ್ಟು ಮತ್ತಷ್ಟು ಮಗದಷ್ಟು ವಿಡಿಯೋಗಳಿಗೋಸ್ಕರ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಕೊಡಿ. ಈಗ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟವಾಗುವಂತಹ ಉಪಯುಕ್ತವಾದಂತಹ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.